ನಮ್ಮ ಮಠಕ್ಕೆ ನಮ್ಮ ಪರಮ ಪೂಜ್ಯರು ಭಾಳ ವರ್ಷದಿಂದಲೂ ಕೂಡ ಇದಕ್ಕೆ ಬೇಡಿಕೆ ಇಡ್ತಾಯಿದ್ರು. ಇದು ಮತ್ತು ಮೈದಾಳ ಕೆರೆಗೆ ನೀರು ಕೊಡಿ ಅಂತೇಳಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಿನಿಂದಲೂ ಇದಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ರು. ಅವಾಗಲೇ ಪ್ರಾರಂಭವಾಗಿದ್ದು ಇಷ್ಟು ವರ್ಷ ಆದರೂ ಕೂಡ ಇದು ಮುಕ್ತಾಯ ಆಗಿಲ್ಲ. ಕಳೆದ 2 ವರ್ಷದಿಂದ ಮುಕ್ತಾಯ ಆಗೋದು, ಇನ್ನೂ ಮೈದಾಳಕ್ಕಾಗಿಲ್ಲ. ಇನ್ನೂ ಕೂಡ ಈ ದೇವರಪ್ಪನ ಕೆರೆಗೆ ಮುಕ್ತಾಯ ಆಗಿ ಅಲ್ಲಿಗೆ ಪ್ರಾರಂಭಿಕವಾಗಿ ಅದನ್ನು ಪ್ರಾಯೋಗಿಕವಾಗಿ ನೋಡಬೇಕು ಅಂತ ಹೇಳಿ ಅದನ್ನು ತುಂಬಿಸಿದ್ರು. ಒಂದು ವರ್ಷ ಕಳೆದ ವರ್ಷ ಎಲ್ಲ ಆಚೆ ವರ್ಷ ತುಂಬಿಸಿದ್ರು ಅದನ್ನು. ಆ ಒಂದು ವರ್ಷ ಇನ್ನೂ ಒಂದು ವರ್ಷನೂ ಆಗಿ ಪ್ರಥಮವಾಗಿ ತುಂಬಿಸಿರೋದಕ್ಕೆ ಈಗ ಬಿಲ್ಲು 70,30,000 ಚಿಲ್ಲರೆ ಬಂದಿದೆ. ಈಗನೇ ಇದ್ರ ಪ್ರಕಾರ KDB ಅವ್ರ ಪ್ರಕಾರ 70,31,438 ರೂಪಾಯಿಗಳನ್ನು ಬಿಲ್ಲು ಇದು ಬಂದಿದೆ. ಇದಕ್ಕೆ ಇದು ಮಠದವರೇ ಕಟ್ಟಬೇಕು. ಮಠದಿಂದ ನಾವು ಇನ್ನೂ ನೀರೇ ಮಠದಿಂದ ಅಲ್ಲಿಗೆ ತಾಣಕ್ಕಾಗಿಲ್ಲ. ಇನ್ನು ಕೆರೆಯಿಂದ ನೀರು ಇಲ್ಲಿಗೆ ತಾಣಕ್ಕಾಗೇ ಇಲ್ಲ. ಇನ್ನು ನಾವು ಮಠದವ್ರು ಉಪಯೋಗಿಸೇ ಇಲ್ಲ. ಒಂದು ನೀರು ಉಪಯೋಗಿಸಿಲ್ಲ. ಅದರಿಂದ ಇನ್ನೂ ಸರಬರಾಜು ತಾಣಕ್ಕಾಗಿಲ್ಲ. ಅಂಥದ್ರಾಗೆ ಮಠದವರೇ ಕಟ್ಟಬೇಕು ಅಂತಲೂ ಕೊಟ್ಟಿದ್ದಾರೆ. ಅದರೊಳಗೆ ಅಕ್ಕಪಕ್ಕದ ಗ್ರಾಮಗಳು ನೀರು ಕೊಡಬೇಕು ಅನ್ನೋ ಉದ್ದೇಶನೂ ಇದೆ ಇದರೊಳಗೆ. ಅದರಿಂದ ಇದು ನಾವು ಈಗ ಕಟ್ಟೋ ಸ್ಥಿತಿಲೇ ನಾವು ಇಲ್ಲ. ಈಗ ಅದು 70 ಲಕ್ಷ ಚಿಲ್ಲರೆ 70,30,000 ಚಿಲ್ಲರೆ ಇದೆ. ಇದೆಲ್ಲ ಅದರಿಂದ ನಾವು ಸರ್ಕಾರಕ್ಕೆ ಇದು ಕೇಳ್ಕೊಳ್ಳಿ ಅಂತೇಳಿ ಕಾರ್ಯಪಾಲಕ ಅಭಿಯಂತರಿಗೆ ನಾವು ಮರುಪತ್ರ ಬರೆದಿದ್ದೀವಿ. ಅದಕ್ಕಿಂತ ಉತ್ತರ ಬಂದಿಲ್ಲ. ಗೌರ್ಮೆಂಟ್ ಸ್ಕೀಮ್ ಅಲ್ವಾ? ಗೌರ್ಮೆಂಟ್ ಸ್ಕೀಮೇ. ಅದೇನೋ KEDBಗೆ ಹಾಕಿದ್ದಾರೆ. ನಮಗೂ ಅರ್ಥವಾಗಲ್ಲ. KEDB ಅವರು ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಅಂತ ಅವ್ರು ಹಾಕ್ತಾ ಇದ್ದಾರೆ. ನಮಗೆ ಈ ಸರ್ಕಾರ ಗಮನ ಹರಿಸ್ಬೇಕು ಇದಕ್ಕೆ ಅಂತ ಹೇಳ್ತಾರೆ. ಮಠಕ್ಕೆ ಮಾತ್ರ ಅಲ್ಲ, ಮಠಕ್ಕೆ ಅಕ್ಕಪಕ್ಕ 2 ಹಳ್ಳಿಗೆ ಕೊಡಬೇಕು ಅಂತ ಕೊಡುವಂಥದ್ದು ಯೋಜನೆ. ಅದು ಇನ್ನು ಯೋಜನೆ ಮುಗಿದಿಲ್ಲ. ಅದು ನೀರೇ ಬರ್ತಾ ಇಲ್ಲ, ನೀರೇ ತೆಗೆದಿಲ್ಲ. ಅದರಿಂದ ಈಚೆಗೆ ನೀರು ಡಂಪ್ ಆಗಿದೆ ಅಲ್ಲ. ಅಷ್ಟೇ, ಕೆರೆ ತುಂಬಿದ್ದಾರೆ ಅಷ್ಟೇ. ಕೆರೆ ನಾವೆಲ್ಲ ಉಪಯೋಗಿಸಿದ್ದೀವಿ. ಇನ್ನು ಅದು ಕೆರೆದು ಉಪಯೋಗಿಸೋಕೆ ಆಗೇ ಇಲ್ಲ ಇನ್ನೂ ಎಲ್ಲೂ. ನೀವು ಉಪಯೋಗಿಸಿದ್ರು ನೀರಿನ ಕರ ಹಾಕ್ಬಹುದು ಬಿಟ್ಟರೆ ವಿದ್ಯುತ್ ಪಂಪ್ ಮಾಡಿದ್ದು ಹೆಂಗೆ ಹಾಕ್ಲಿಕ್ಕೆ ಅದು ಹೆಂಗೆ ಅಂತ ನಮ್ಗೆ ಅರ್ಥವಾಗ್ತಿಲ್ಲ. ಈಗೆಲ್ಲ ಏನು ನಾವು ಅರ್ಥ ಮಾಡ್ಕೊಳಕ್ಕಾಯ್ತಿಲ್ಲ. ಇದು ಕೇಳ್ತಾ ಇದ್ದೀವಿ ಅದನ್ನೇ ಅವರಿಂದನೂ. ಇಷ್ಟು ಜಾಸ್ತಿ ನಮ್ಮ ಕೈಲಿ ಆಗೋದಿಲ್ಲ ಬರ್ಸೋಕ್ಕಿದು ಅಂತ ಬಂದಿದೆ ಅಂತ. ಏನು ಆರ್ಥಿಕ ಪರಿಸ್ಥಿತಿ ಏನು ಸರಿ ಇಲ್ಲ ಏನೋ ಅವ್ರೇನು ಪತ್ರದಲ್ಲಿ ಏನು ಹಾಕಿದ್ದಾರೆ ಅಂತಂದರೆ, ಇದೆ ಪತ್ರ. ಇದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕರ್ನಾಟಕ ಅದರಿಂದ ಹಾಕಿದ್ದಾರೆ ಅವರು. ಒಂದು ಪ್ರಸ್ತುತ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ನೀರು ಸರಬರಾಜಿನ ವಿದ್ಯುತ್ ಬಳಕೆ ವೆಚ್ಚವನ್ನು ಸಿದ್ಧಗಂಗಾ ಮಠದ ವತಿಯಿಂದ ಭರಿಸುವಂತೆ ತಿಳಿಸಲು ಕೇಂದ್ರ ಕಚೇರಿ KIADB ಬೆಂಗಳೂರವರನ್ನು ನಿರ್ದೇಶಿಸಲ್ಪಟ್ಟಿರುತ್ತೇನೆ ಅಂತೇಳಿ ಪಾಪ ಅವರು ಕಾರ್ಯಪಾಲಕ ಅಭಿಯಂತರ ಅವರು ತಿಳಿಸಿದ್ದಾರೆ. ಮೇಲಿನಿಂದ ಅವರಿಗೆ ಆದೇಶ ಬಂದಿದೆ ಅಂತೇಳಿ. ಅದನ್ನು ನಾವು ಇದನ್ನು ಅವರಿಗೆ ಪತ್ರ ಬರ್ತದೆ. ತಿರ್ಗಾ ನೀವು ಇದನ್ನು ಸರ್ಕಾರದ ಮನವಿಗೆ ಸಲ್ಲಿಸಿ ಸರ್ಕಾರದಿಂದ ಏನೋ ಪ್ರತ್ಯೇಕವಾಗಿ ಇದಕ್ಕೆ ವಿಶೇಷವಾಗಿ ಗಮನ ಹರಿಸಿ ಅಲ್ಲಿಂದ ಬರೆಸಂತೆ ಮಾಡಿ ಅಂತ ನಾವು ಪತ್ರ ಬರ್ತಿದ್ದೀವಿ ಅವರಿಗೆ. ಕೊಡಬಾಯ್ತಷ್ಟೇ, ಹಾಗೆಲ್ಲ ಮಾಡಕ್ಕೆ ಬರಲ್ಲ. ಹಂಗೆಲ್ಲ ಬಿಟ್ಬಿಡ್ಬೇಕಷ್ಟೇ, ಏನು ಮಾಡೋಂಗಿಲ್ಲ. ಅವಕಾಶ ಬಿಟ್ಟರೆ ಹೋಗ್ಬೇಕಷ್ಟೆ. ಅದು ಸಿಗೋದಿಲ್ಲ ಎಲ್ಲರೂ. ನಿಮ್ಮ ಕಣ್ಣಲ್ಲಿ ಲೆಟ್ರ್ ಹೋಗಿದ್ದೀವಿ, ನಾವು ಹಾಕಿದ್ದೀವಿ. ಏನಂತ ಅವ್ರಿಗೆ ಹಿಂಗೆ ಇದು ಮಾಡಿ ಅಂತ ನೀರು ಸಹ ವಿದ್ಯುತ್ ಬಿಲ್ ಪಾವತಿಸೋ ಬಗ್ಗೆ ನಾವು ಹಾಕಿದ್ದೀವಿ. ಇದು ಗ್ರಾಮಗಳಿಗೆ ಮಠಕ್ಕೆ ನೀರಿನ ಬಿಲ್ಲು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಲು ಸಾಧ್ಯವಾಗುವುದಿಲ್ಲ. ಅದರಿಂದ ಈ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಈ ಯೋಜನೆಗೆ ಪ್ರತ್ಯೇಕವಾಗಿ ಆಯವ್ಯಯ ವ್ಯವಸ್ಥೆ ಮಾಡುವಂತೆ ಸರ್ಕಾರ ಕೋರಬಹುದು ಅಂತ ನಾವು ಅವ್ರಿಗೆ ಬರ್ತಿದ್ದೀವಿ. ಕಾರ್ಯಪಾಲಕ ಅಭಿಯಂತರಿಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ. ಅವ್ರೇನು ಉತ್ತರ ಬಂದಿಲ್ಲ. ಅವ್ರು ಬಂದಮೇಲೆ ಬಂದಿತ್ತು, ಅವ್ರು ಕಟ್ಟಬೇಕು ಅಂತ ಬಂದಿತ್ತು. ಅದಕ್ಕೆ ನಾವು ಆ ಥರ ಉತ್ತರ ಬರ್ತಿದ್ದೀವಿ. ತಿರುಗಿ ಏನು ಬರ್ತು ನೋಡೋದು. ಅವ್ರದ್ದು 6/4/24 ಬಂದಿತ್ತು. ಇದನ್ನು ಕಟ್ಟಬೇಕು, ಮಠದಿಂದಲೇ ಕಟ್ಟಬೇಕು ಅಂತ ಬರ್ದವ್ರೆ. ಇದರಿಂದ KEDB ಬೆಂಗಳೂರು ಇವರಿಗೆ ಸಲ್ಲಿಸಲಾಯಿತು. ಅಂದೇನಹಳ್ಳಿ ಕೆರೆಯಿಂದ ದೇವರಾಯಪ್ಪನ ಕೆರೆಗೆ KEDB ವತಿಯಿಂದ ನೀರು ಸರಬರಾಜು ಮಾಡಲಾಗಿದ್ದು ಸದರಿ ಅದು ಯಾವಾಗ ಮಾಡಿದ್ದು 2 ವರ್ಷ ಆಯ್ತಲ್ಲೇ. ಈ ಸತಿ ಏನು ಮಾಡಿಲ್ಲ. ಈ ಸತಿ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಗ್ಯಾರಂಟಿಗೆ ಹಣ ಕೊಟ್ಬಿಟ್ಟು ಹಿಂಗಾಗೇ ಎಲ್ಲ ತೀರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ, ನೀರು ಸರಬರಾಜಿನ ವಿದ್ಯುತ್ ಬಳಕೆಯ ವೆಚ್ಚವನ್ನು ಸಿದ್ಧಗಂಗಾ ಮಠದಿಂದ ನಾವೆಲ್ಲಿ ಕುಡಿಯೋ ನೀರಿಗೆಲ್ಲ ಬರ್ಸೋಕ್ಕಲ್ಲ. ಬೇಕಾದ್ರೆ ಸೆಸ್ ಹಾಕ್ಲಿ, ಬೇಕಾದ್ರೆ ಅದಕ್ಕೇನಾದರೂ ಅಲ್ಲ ನೀರಿನ ಕರ ಮಾಮೂಲಿ ಕೊಟ್ಟರೆ ಮಾಡ್ಬೋದು. ಇದಕ್ಕೆಲ್ಲ ಕರೆಂಟ್ ಬಿಲ್ ಒಂದು ಏನಂತ ಅರ್ಥವಾಗ್ತಿಲ್ಲ ನಮಗೆ. ಇನ್ನು ಅದು ಬರೀದಿದ್ದೀವಿ ಪತ್ರ. ಅದು 70 ಲಕ್ಷ ಬಿಲ್. ಇಷ್ಟಿರುತ್ತೆ. 70,31,438. ಅದನ್ನೇ